ನನ್ನೊಬ್ಬ ವೈಯಕ್ತಿಕ ಮೇಲೆ ನನಗೆ ವೇಷ ಮಾಡ್ತಾ ಇಲ್ಲ. ವೈಯಕ್ತಿಕವಾಗಿ ಅವ್ರು ನಾವು ಯಾವುದೇ ಕಾರಣಕ್ಕೂ ನಮಗೂ ಅವ್ರಿಗೂ ವೈಯಕ್ತಿಕ, ಯಾಕೆ ಅಂದ್ರೆ 15ನೇ ತಾರೀಕು ಅವ್ರು ನಮ್ಮ ಮನೆಗೆ ಬಂದಿದ್ರು. ಅವತ್ ನನ್ನ ಹುಟ್ಟದಬ್ಬ ಇತ್ತು, ಪ್ರಾರ್ಥನೆ ಮಾಡಿದ್ರು. ಏನಕ್ಕೆ ನನ್ನ ಮೇಲೆ ವೈಯಕ್ತಿಕ ದ್ವೇಷ ಮಾಡ್ತಾ ಇದ್ದಾರೆ ಅಂದ್ರೆ, ನಮ್ಮಲ್ಲಿ ಕೆಲವು ಹಣಗಳು ದುರುಪಯೋಗ ಆಗಿದೆ. ಆ ದುರುಪಯೋಗನ ನಾನು ವಿತ್ ಡಾಕ್ಯುಮೆಂಟ್ ಸಮೇತ, ಯಾಕೆಂದ್ರೆ ನಾನೊಬ್ಬ ಇಂಜಿನಿಯರ್ ಮತ್ತೆ ಕನ್ಸಲ್ಟೆಂಟ್, ನಮ್ಮಲ್ಲಿ ಸ್ವಲ್ಪ ಕೆಲಸಗಳಾಯ್ತು. ಆ ಕೆಲಸದ ನನ್ನ ರಿಪೋರ್ಟ್ ಕೇಳಿದ್ರು. ಆ ರಿಪೋರ್ಟ್ಗೆ ನಾನು ಸೈನ್ ಹಾಕ್ಲಿಲ್ಲ ಅನ್ಬಿಟ್ಟು ನನ್ನನ್ನ ತೆಗೆದಿದ್ದಾರೆ. ನನ್ನ ವೈಯಕ್ತಿಕವಾಗಿ ನನ್ಗೆ ಅವ್ರು ದ್ವೇಷ ಮಾಡಿಲ್ಲ. 15ನೇ ತಾರೀಕು ಇದೇ ಸಂಕ್ರಾಂತಿ ದಿನ, ನನ್ನ ಹುಟ್ಟುಹಬ್ಬ ದಿನನೇ ಬಂದಿದ್ದಾರೆ. ಅವರು ಪ್ರಾರ್ಥನೆ ಮಾಡಿದ್ದಾರೆ. ಅವರು ಇದನ್ನು ಕೇಳಿದ್ದಕ್ಕೆ ಅವರು ನನ್ನ ಅಮಾನತ್ ಅಂದ್ರೆ ಸಭಾ ಸದಸ್ಯ ಅಲ್ಲ, ಸಭಾ ಸಮಿತಿಯ ಸದಸ್ಯದಿಂದ ಅವರು ನನ್ನ ಕಳಿಸಿದ್ದಾರೆ. ಅದು ಅಕ್ರಮ. ಬಿಷಪ್ ಅವರು ಅದನ್ನ ಅಕ್ಸೆಪ್ಟ್ ಮಾಡಿಲ್ಲ, ಅಕ್ರಮ ಅದು. ಇದನ್ನ ಇವರು ಅದು ಮಾಡೋದಕ್ಕೆ ಈ ಒಂದು ಮೊನ್ನೆ ಅಂದ್ರೆ 8ನೇ ತಾರೀಕು ಮಾರ್ಚ್ ಕೆಟ್ಟದಾಗಿ ರೌಡಿತನದಿಂದ ಒಡೆಯಕ್ಕೆ, ಹಲ್ಲೆ ಮಾಡಕ್ಕೆ ಬಂದು ತುಂಬಾ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ. ಆ ವಿಡಿಯೋನ ನಿಮ್ಗೆ ಬೇಕಾದ್ರೆ ನಾನು ಎಕ್ಸ್ಪೋಸ್ ಮಾಡ್ತೀನಿ. ಇನ್ನೊಂದು ರಾಮಕೃಷ್ಣ ನಗರ ನಿಮ್ಗೆ ಗೊತ್ತಲ್ಲ, ರಾಮಕೃಷ್ಣದ ಒಂದು ಚರ್ಚ್ ಇದೆ, ಯೇಸು ಕೃಪಾಲಯ ಅಂತ. ಯೇಸು ಕೃಪಾಲಯದಲ್ಲಿ ಚರ್ಚ್ ಕೂಡ ಅವರು ಚರ್ಚ್ ಫಾದರ್ ಆಗಿದ್ರು. ಆಗ ಅವರು ಏರಿಯಾ ಚೇರ್ಮನ್ ವೈಸ್ ಪ್ರೆಸಿಡೆಂಟ್ ಏನೋ ಆಗಿದ್ರು. ಆಗ ಅಲ್ಲಿ ಕೆಲವರಿಗೆ ನಿಂದನೆಗಳು, ಶಾಪ ಹಾಕೋದು, ನಿಮ್ಮ ಮನೆ ಹಾಳಾಗ್ಲಿ, ನಿಮ್ಮ ಮಕ್ಕಳು ಹಾಳಾಗ್ಲಿ ಅನ್ಬಿಟ್ಟು ಅವರೇ ಮೇಲ್ಗಡೆಯಿಂದ ಕೂಗಾಡಿ ಕಿರ್ಚಾಡಿ ಕಾಲ್ನ ಪೆಟ್ಟು ಮಾಡ್ಕೊಂಡು ಕಾಲ್ಗೆ ದೊಡ್ಡ ಇದಾಗಿ ಅಲ್ಲಿಂದ ಅವ್ರನ್ನ ತೆಗೆದು ನಮ್ಮ ಸಭೆಗೆ ಅವರು ಬರ್ತಾರೆ. ಇದು ಮೊದ್ಲೇದಲ್ಲ, ಎಲ್ಲಾ ಸಭೆಯಲ್ಲೂ ಅವ್ರು ಗಲಾಟೆ ಆಗಿದೆ. ಸಾಡೆ ಅಂತಿದೆ, ಸಾಡೆ ಅಲ್ಲೂ ಗಲಾಟೆ ಆಗಿದೆ. ಯೇಸು ಕೃಪಾಲಯದಲ್ಲಿ ನೀವು ಬೇಕಾದ್ರೆ ವಿಚಾರಿಸ್ಕೊಳ್ಳಿ, ತುಂಬಾ ದೊಡ್ಡ ಗಲಾಟೆಗಳು ಮಾಡ್ಕೊಂಡು ಈಗ ನಮ್ಮ ಸಭೆಗೆ ಬಂದಿದ್ದಾರೆ. ನಮ್ಮ ಸಭೆಯಲ್ಲೂ ಈ ತರ ಇವ್ರದ್ದು ವ್ಯಕ್ತಿತ್ವ ಏನು ಅಂತ ಹೇಳಿದ್ರೆ, ಅಕ್ರಮವಾಗಿ ಹಣವನ್ನು ದುರುಪಯೋಗ ಪಡಿಸ್ಕೊಳ್ಳೋದು. ಏನು ಅಂತ ಹೇಳಿದ್ರೆ, ನಮ್ಮ ಸಭೆಯಲ್ಲಿ ಒಂದು ಸ್ವಲ್ಪ ಕೆಲಸಗಳು ನಡೆಯುತ್ತದೆ. ಆ ಕೆಲಸದಲ್ಲಿ ಅವರು ನನ್ಗೆ ಇದನ್ನ ಕನ್ಸಲ್ಟೆನ್ಸಿ ಆಗಿರೋದ್ರಿಂದ ನನಗೆ ಅದು ಬಿಲ್ಸ್ ಎಲ್ಲ ಚೆಕ್ ಮಾಡಿ ಕೊಡ್ತಾರೆ. ಬಿಲ್ಸ್ ಚೆಕ್ ಮಾಡಿದಾಗ ನಾನು ಅದ್ರಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿದ್ದಕ್ಕೆ ಈ ತರ ಗಲಾಟೆ ಮಾಡ್ತಾ ಇದ್ದಾರೆ. ಮತ್ತೆ ನನ್ನ ಮೇಲೆ ಹಲ್ಲೆ ಮಾಡಕ್ಕೂ ಪ್ರಯತ್ನ ಪಟ್ಟಿದ್ದಾರೆ, ಕೊಲೆ ಬೆದರಿಕೆ ಹಾಕಿದ್ದಾರೆ. ಅದು NCR ಕೂಡ ಆಗಿದೆ. ಅದನ್ನ ನಾವು FIR ಮಾಡಿಸ್ಬೇಕು ಅಂತ ನಾವು ಟ್ರೈ ಮಾಡ್ತೀವಿ.